ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಯ ವಿರುದ್ಧ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಮಂಜುನಾಥ ಭಕ್ತರ ಆಕ್ರೋಶಗಳು ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದೆ. ವಿವಿಧ ಸಂಘಟನೆಗಳು, ಮಹಿಳೆಯರು ಸೇರಿ ಧರ್ಮಸ್ಥಳ ಭಕ್ತರು ಭಾಗಿ ಶ್ರೀರಂಗಪಟ್ಟಣದಲ್ಲಿ ಜಾಥಾ ನಡೆಸಿ ಪ್ರತಿಭಟನೆಯ ಜಾಥಾ ನೋಡಿ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಭಕ್ತರ ಆಕ್ರೋಶ ಆಯಿತು. ಮಂಜುನಾಥ ಭಕ್ತರ ಆಕ್ರೋಶ. ವಿವಿಧ ಸಂಘಟನೆಗಳು, ಮಹಿಳೆಯರು ಸೇರಿ ಧರ್ಮಸ್ಥಳ ಭಕ್ತರು ಭಾಗಿಯಾಗಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಜಾಥಾ ನಡೆಸಿ ಪ್ರತಿಭಟನೆಯ ಮುಖಾಂತರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಜಾಥಾ ನಡೆಯಿತು. ತಾಲೂಕು ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ. ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಯ ವಿರುದ್ಧವೂ ಕೂಡ ಅಪಪ್ರಚಾರ ಎಂದು ಹೇಳಲಾಗ್ತಿದೆ. ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಮಂಜುನಾಥ ಭಕ್ತರ ಆಕ್ರೋಶ. ವಿವಿಧ ಸಂಘಟನೆಗಳು, ಮಹಿಳೆಯರು ಸೇರಿ ಧರ್ಮಸ್ಥಳ ಭಕ್ತರು ಮತ್ತು ಒಂದಷ್ಟು ಸಮಾನ ಮನಸ್ಕ ಸಂಘಟನೆಗಳ ಸದಸ್ಯರು ಭಾಗಿಯಾಗಿದ್ದರು. ತಮ್ಮ ಮನಸ್ಸಿನ ಆಧ್ಯಾತ್ಮಿಕ ಭಾವನೆಗಳನ್ನು ಹೊರಹಾಕಿದ್ರು. ನಾವು ತಿಂಗಳಿಗೊಮ್ಮೆ ಹೋಗುವ ನಮ್ಮ ಆರಾಧನಾ ಕ್ರಮಗಳಲ್ಲಿ ಒಂದಾಗಿರುವ ಸಾಕ್ಷಾಲ್ ಮಂಜುನಾಥನ ವಿರುದ್ಧ ಅಪಪ್ರಚಾರವೇ, ಒಂದು ಪಾವಿತ್ರ್ಯ ತುಂಬಿರುವ ಕ್ಷೇತ್ರಕ್ಕೆ ಕಳಂಕ ತರೋ ಪ್ರಯತ್ನವೇ, ರಾಜಕೀಯ ಷಡ್ಯಂತ್ರನ ಅಥವಾ ಒಂದು ಸಿದ್ಧಾಂತದ ಬಹುದೊಡ್ಡ ವ್ಯವಸ್ಥಿತ ಸಂಚಿದಾಗಿದೆಯಾ? ಹೀಗೆ ಸಾಕಷ್ಟು ಬರಹಗಳ ನಾಮಫಲಕವನ್ನು ಹಿಡ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳದ ಭಕ್ತರ ಜಾಥಾ ಎಂದು ಹೇಳಲಾಗ್ತಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ತಪ್ಪಲಾರದು. ಆದ್ರೆ ಈ ಕಳಸಿಕೆ ಒಂದು ಧಕ್ಕೆ ಉಂಟಾದಾಗ ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಹಿಂದೂಗಳು, ಪ್ರತಿಯೊಬ್ಬ ಧ್ವನಿಯತ್ವಕ್ಕೂ ಸಹ ಪ್ರಾಣತ್ಯಾಗ ಮಾಡಿಕೊಳ್ಳುವ ಸಹ ನಡೆದಿವೆ. ಮತ್ತೆ ಯಾರು ಈ ದಿನ ಧರ್ಮಸ್ಥಳ ಕಳಸಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಕಿಡಿಗೇಡಿಗಳನ್ನು ಈ ರಾಜ್ಯ ಸರ್ಕಾರ ಬಂಧಿಸ್ತೀವಂತ ನಾಟಕ ಇದ್ದಾರೆ. ಮತ್ತೆ ನಮ್ಮ ಆಡ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು, ದೇವರನ್ನದೇ ನಂಬಿದಂತ ಪ್ರತಿನಿಧಿಗಳು ತುಂಬಾ ಜಾಸ್ತಿ ಆಗಿದ್ದಾರೆ ಈ ಸರ್ಕಾರದಲ್ಲಿ. ಮತ್ತೆ ಏನು ಬಂಧನಕ್ಕೆ ತಿಮ್ಮಾರೆಡ್ಡಿ ಅವರು ಸಹಚರ್ಯ ಮಾಡಿರೋದ ನಾಟಕ ಇದ್ದಾರೆ. ಅವ್ರಿಗೆ ನೀವು ನಿಜವಾದ ಜನಪ್ರತಿನಿಧಿಗಳಾಗಿ ನೀವು ಹಿಂದೂಗಳಿಗೆ ನಿಜವಾದ ಹುಟ್ಟಿದ್ರೆ ನೀವು ಬಂಧನ ಭೀತಿ ಮಾಡಬಾರ್ದು, ಅವ್ರಿಗೆ ಗಡಿಪಾರ್ ಮಾಡಬೇಕು. ಅದನ್ನ ಬಿಟ್ಟು ನಾಟಕ ಪ್ರಯತ್ನ ನಮ್ಮ ಹಿಂದೂ ಸಾಮ್ರಾಜ್ಯದ ಮುಂದೆ ನೀವು ಮಾಡಿದ್ರೆ ನೆಲ ಕಚ್ಚಲು ನಿಮ್ಮ ಸರ್ಕಾರಕ್ಕೆ ಸದಾ ಸಿದ್ಧ. ನಾವು ಎಲ್ಲ ಮಾಧ್ಯಮಗಳ ಬಗ್ಗೆ ಎಲ್ಲ ಪೇಪರ್ ಅಲ್ಲಿ ಓದಿ ವೀಕ್ಷಣೆ ಮಾಡಿದೀವಿ. ಕನ್ನಡದ 7 ಕೋಟಿ ಕನ್ನಡಿಗರು. ನೀವು ಇದೇ ರೀತಿ ವರ್ತನೆ ಸರ್ಕಾರದವರೆಗೆ ನೀವು ಮಾಡಿದ್ರೆ ನಿಮಗೆ ಇವತ್ತಲ್ಲ ನಾಳೆ ಈ ಸರ್ಕಾರ ನಿಮ್ಗ ಧನ್ಯ ಎದ್ದು ನಿಮ್ಮನ್ನ ನೆಲ ಕಚ್ಚಬಹುದು ಖಂಡಿತ. ಮತ್ತೆ ನೀವು ಇದೇ ರೀತಿ ಮುಂದಿನ ದಿನಗಳಲ್ಲಿ ಸರಿಪಡಿಸಿ ಅವ್ರಿಗೆ ಗಡಿಪಾರು ಮಾಡಿ ಹಿಂದೆ ಏನು ಶಾಂತಿಯುತವಾಗಿ ಧರ್ಮಸ್ಥಳ ಏನು ಒಂದು ಶಾಂತಿಯುತವಾಗಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಹಿಂದೂ ಧರ್ಮವಾಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ಹೆಗಡೆಯರು. ಆ ಸ್ಥಿತಿಗೆ ಬಂದಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ SIT ತನಿಖೆ ಏನಾಗ್ತಾ ಇದೆ, ಭಾಳ ಜನ ಭಾಳ ಕೆಟ್ಟ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು. SIT ಅವರು ಮಾಡ್ತಿರುವಂಥ ತನಿಖೆ ಇದೆಯಲ್ಲ, ಆ ತನಿಖೆ ಬಗ್ಗೆ ಅಪನಂಬಿಕೆ ಬರೋ ರೀತಿ ಸೃಷ್ಟಿ ಮಾಡೋದಕ್ಕೆ ಮುಸುಕ್ದಾರಿಗಳು, ಒಬ್ಬ ಮುಸುಕ್ದಾರಿಯವನ್ನೇ ಹಲವಾರು ಮುಸುಕ್ದಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮಾಡ್ತಿರೋಂಥ ಕಾರ್ಯತಂತ್ರ ಇದೆಯಲ್ಲ, ಇದ್ರ ಬಗ್ಗೆ SIT ತನಿಖೆ ಮುಂದುವರಿಬೇಕು. ಏನೋ ಮುಖವಾಡದ ಹಿಂಭಾಗ ಇರೋವಂಥ ವ್ಯಕ್ತಿಗಳು ಬೆಳಕಿಗೆ ಬರಬೇಕು. ಇಂಥ ಒಂದು ದೊಡ್ಡ ಧಾರ್ಮಿಕ ಸಂಸ್ಥೆ ಬಗ್ಗೆ ಅಪಪ್ರಚಾರಕ್ಕೆ ಭಾಳ ಪೂರ್ವಸಿದ್ಧತೆಯಿಂದ ಮಾಡಿರೋವಂಥವ್ರು ಬೆಳಕಿಗೆ ಬಂದರೆ ಮತ್ತೆ ಇಂಥ ಪ್ರಕರಣಗಳು ಬೆಳಕಿಗೆ ಬರಲ್ಲ. ಜನರ ಭಾವನೆ ಮೇಲೆ ಚೆಲ್ಲಾಟ ಆಡ್ತಿರುವಂಥ ಈ ಒಂದು ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಬೆಳಕಿಗೆ ಬಂದು ಇಂದಿನಿಂದ ಜನಮಾಸದಲ್ಲಿ ಇರುವಂಥ ಧರ್ಮಸ್ಥಳದ ಒಂದು ಒಳ್ಳೆಯ ಅಭಿಪ್ರಾಯ ಇದೆ.
ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ನಾವು ಹೋರಾಟ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಹಿಂದೂ ಧರ್ಮವನ್ನು ರಕ್ಷಿಸುವ ಬಗ್ಗೆ. ಏನಂದರೆ ತಲಾಂತರದಿಂದ ನಮ್ಮ ಸನಾತನ ಧರ್ಮದ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಅದೇ ದಬ್ಬಾಳಿಕೆ ಈಗಲೂ ಮುಂದುವರಿತಾ ಇದೆ. ಅದು ನಮ್ಮ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡು, ಮಂಜುನಾಥನ ಸನ್ನಿಧಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಮಂಜುನಾಥ ಧರ್ಮಾಧಿಕಾರಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಹಿಂಸೆ? ಒಬ್ಬ ಧರ್ಮಾಧಿಕಾರಿ ಏನು ಮಾಡಬೇಕು ಕೈಯಲ್ಲಿ ಕೆಲಸಗಳನ್ನ ಅದು ಸಾರ್ವಜನಿಕವಾಗಿ ಭೇದ ಭಾವದ ಎಲ್ಲರಿಗೂ ಮಾಡ್ತಾರೆ. ಅಂಥ ಧರ್ಮಾಧಿಕಾರಿಗಳಿಗೆ ತೊಂದರೆ ಕೊಡ್ತಾ ಇರೋದು ನ್ಯಾಯನ? ಹಾಗಾಗಿ ನಾವು ಧರ್ಮಾಧಿಕಾರಿಗಳಿಗೆ ನಾವಿದ್ದೇವೆ ನಿಮ್ಮ ಜೊತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.